ವೆಲ್ಕಮ್ ಟು ಇಂಜಿನಿಯರಾಜ್ ಯೂಟ್ಯೂಬ್ ಚಾನಲ್. ಇವಾಗ ನಾವು ಹೋದ ಕ್ಲಾಸ್ ಅಂದ್ರೆ ಕ್ಲಾಸ್ ನಂಬರ್ 17 ಮತ್ತು 17A ಏನು ನೋಡಿದೀವಿ ಅಂದ್ರೆ ರಾಷ್ಟ್ರಪತಿ ಕಾರ್ಯಗಳು. ರಾಷ್ಟ್ರಪತಿಗಳು ಶಾಸನಬದ್ಧವಾಗಿ ಮಾಡಬೇಕಾಗಿರುವ ಕಾರ್ಯಗಳನ್ನು ನೋಡಿದೀವಿ. ನೀವು ಆ ಕ್ಲಾಸ್ ಅನ್ನು ನೋಡಿಲ್ಲ ಅಂದ್ರೆ ಒಂದ್ಸಲ ಹೋಗಿ ನೋಡ್ಕೊಂಬರ್ರಿ. ಇವಾಗ ಕ್ಲಾಸ್ ನಂಬರ್ 17 ಏನೇನಿದೆಯಪ್ಪ ಅಂದ್ರೆ ಲೋಕಸಭೆಯ ಸಂಖ್ಯಾಬಲ ಎಷ್ಟು? 545. ಬಟ್ ನೇರವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಲೋಕಸಭೆಗೆ ಹೋಗೋರೆಷ್ಟು? 543. ಎರಡು ಜನರನ್ನ ಸಂಸತ್ ಕೇಂದ್ರ ಸರ್ಕಾರದ ಶಿಫಾರಸಿನ ಮೇಲೆ ಏನು ಮಾಡ್ತಾರ? ರಾಷ್ಟ್ರಪತಿಗಳು ನಾಮಕರಣ ಮಾಡ್ತಾರ. 533 ನೇರವಾಗಿ ಚುನಾವಣೆಯಲ್ಲಿ ಆಯ್ಕೆಯಾಗಿ ಹೋದ್ರ 2 ಜನರನ್ನ ಏನು ರಾಷ್ಟ್ರಪತಿಗಳು ಆಂಗ್ಲೋ ಇಂಡಿಯನ್ಸನ್ನ ನಾಮಕರಣ ಮಾಡ್ತಾರ ಅಂತ ಹೇಳಿದ್ದೆ. ನೆನಪಿರಲಿ. 2021ರಲ್ಲಿ 104ನೇ ತಿದ್ದುಪಡಿ ಮೂಲಕ ಇದನ್ನ ರದ್ದುಪಡಿಸಲಾಗಿದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಯಾಕಂದ್ರೆ ಎಕ್ಸಾಮ್ನಲ್ಲಿ ಯಾವ ತರ ಕೇಳ್ತಾರಪ್ಪ ಅಂದ್ರೆ ಭಾರತದ ರಾಷ್ಟ್ರಪತಿಗಳು ಎಷ್ಟು ಲೋಕಸಭೆ ಸದಸ್ಯರನ್ನು ನಾಮಕರಣ ಮಾಡುತ್ತಾರೆ ಅಂತ ಕೇಳ್ತಾರ. ಅಲ್ಲಿ ಆಪ್ಷನ್ ಅಲ್ಲಿ ಏನಿರ್ತಾರ? 1 ಅಂತ ಇರ್ತಾರ, 2 ಅಂತ ಇರ್ತಾರ, 3 ಅಂತ ಇರ್ತಾರ, ಮತ್ತು 4ನೇ ಆಪ್ಷನ್ ಏನಿರ್ತೈತೆ? ಮೇಲಿನ ಯಾವುದೂ ಅಲ್ಲ, ಅಧಿಕಾರವೇ ಇಲ್ಲ ಅಂತ ಇರ್ತೈತಿ. ಬಟ್ ನೀವು ಜಾಸ್ತಿ ಟೈಮು ಇಬ್ರು ಅಂತ ನೋಡಿದ್ದಕ್ಕೆ ನೀವೇನು ಮಾಡ್ತೀರಿ? 2 ಜನ ಅಂತ ಹಾಕಿಬಿಡ್ತೀರಿ. ಅದು ತಪ್ಪು. 2021ರಿಂದ 104ನೇ ತಿದ್ದುಪಡಿ ಮೂಲಕ ಏನು ಮಾಡ್ಯಾರ? ಅದನ್ನು ರದ್ದುಪಡಿಸ್ಯಾರ. ಈಗ ರಾಷ್ಟ್ರಪತಿ ಹತ್ರ ಆ ಹಕ್ಕು ಇಲ್ಲ. ಓಕೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ರಾಜ್ಯಸಭೆಯಲ್ಲಿ ಸಂಖ್ಯಾಬಲ ಎಷ್ಟು? 250 ಜನ. 250 ಜನದಲ್ಲಿ ವಿಧಾನಸಭೆಯಿಂದ 238 ಜನ ಆಯ್ಕೆ ಆಗ್ತಾರೆ. ವಿಧಾನಸಭೆ ಸದಸ್ಯರಿಂದ 12 ಜನರನ್ನ ಏನು ಮಾಡತೈತಿ? ಕೇಂದ್ರ ಸರ್ಕಾರದವರು ಮತ್ತು ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟದ ಶಿಫಾರಸಿನ ಮೇಲೆಗೆ ಕಲೆ, ಸಾಹಿತ್ಯ, ಶಿಕ್ಷಣ, ಸಾಮಾಜಿಕ ಕಾರ್ಯಗಳು ಈ ಥರ ನಾನಾ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಮಾಡಿದವ್ರಿಗೆ ನಾಮಕರಣ ಮಾಡ್ರಿ ಅಂತೇಳಿ ಶಿಫಾರಸು ಮಾಡ್ತಾರ. ಅದೇ ರೀತಿ ರಾಷ್ಟ್ರಪತಿಗಳು ಏನು ಮಾಡ್ತಾರ? ಅವ್ರನ್ನ ರಾಜ್ಯಸಭೆಗೆ 12 ಜನರನ್ನ ನಾಮಕರಣ ಮಾಡಿ ಕಳಿಸ್ತಾರ. ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಯಾಕಂದ್ರೆ 12 ಜನ ರಾಜ್ಯಸಭೆಗೆ ಕಳಿಸ್ತಾರ. ಇವಾಗ ಲೋಕಸಭೆಯಲ್ಲಿ ಯಾರೂ ಕಳಿಸಂಗಿಲ್ಲ. ಇನ್ನು ಮುಂದುವರೆದ ಭಾಗ ಅಂತ ಉಭಯ ಸದನಗಳನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರ. ಯಾರು? ರಾಷ್ಟ್ರಪತಿಗಳು. ಯಾವಾಗ? ಸಂಸತ್ತಿನ ಮೊದಲ ಅಧಿವೇಶನದಲ್ಲಿ, ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡೋರು ಯಾರು? ರಾಷ್ಟ್ರಪತಿಗಳು. ಮತ್ತು ವರ್ಷದಾಗ ಎಷ್ಟು ಬಾರಿ ಅಧಿವೇಶನ ಕರೀಬೇಕು? ರಾಷ್ಟ್ರಪತಿಗಳ 3 ಬಾರಿ ಅಧಿವೇಶನ ಕರೀಬೇಕು. ಒಂದು ಅಧಿವೇಶನದಿಂದ ಮತ್ತೊಂದು ಅಧಿವೇಶನಿಗೆ 6 ತಿಂಗಳು ಮೀರದಂತೆ 6 ತಿಂಗಳು ಮೀರದಂತೆ ಅಧಿವೇಶನ ಕರೀಬೇಕು. ಹಾಗಾಗಿ ಭಾರತದಲ್ಲಿ ಏನು ಮಾಡ್ತಾರ? 3 ಅಧಿವೇಶನ ನಡೀತಾವು. ಒಂದು ಬಜೆಟ್ ಅಧಿವೇಶನ, ಒಂದು ಮಳೆಗಾಲ ಅಧಿವೇಶನ ಮತ್ತು ಇನ್ನೊಂದು ಚಳಿಗಾಲ ಅಧಿವೇಶನ. ಇವು ಒಂದರಿಂದ ಒಂದು 6 ತಿಂಗಳು ಮೀರದಂತೆ ಅಧಿವೇಶನಗಳು ನಡೀತಾವು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇನ್ನು ರಾಷ್ಟ್ರಪತಿಗಳ ಕಾರ್ಯಗಳಲ್ಲಿ ಇಂಪಾರ್ಟೆಂಟ್ ಯಾವುದು? ಸುಗ್ರೀವಾಜ್ಞೆ ವಿಧಿ 123ರಲ್ಲಿ ತಿಳಿಸಲಾಗಿದೆ. ನೆನಪಿರಲಿ. ಸಂಸತ್ತು ಅಧಿವೇಶನ ನಡೆಯುತ್ತಿರಲಿಲ್ಲ. ಆವಾಗ ಏನಾದರೂ ತುರ್ತು ಪರಿಸ್ಥಿತಿ ಬಂದರೆ ಕೇಂದ್ರ ಸರ್ಕಾರದ ಶಿಫಾರಸಿನ ಮೇಲೆಗೆ, ಸಚಿವ ಸಂಪುಟದ ಶಿಫಾರಸಿನ ಮೇಲೆಗೆ ಸುಗ್ರೀವಾಜ್ಞೆ ಹೊರಡಿಸಲಾಗತ್ತ. ಏನ್ ಮಾಡ್ತೈತಿ? ಸುಗ್ರೀವಾಜ್ಞೆ ಹೊರಡಿಸಲಾಗತ್ತ. ಸುಗ್ರೀವಾಜ್ಞೆ ತಾತ್ಕಾಲಿಕ ಕಾನೂನಾಗಿದೆ. ಏನಾಗಿದೆ? ತಾತ್ಕಾಲಿಕ ಕಾನೂನಾಗಿದೆ. ಆದ್ರೆ ಸುಗ್ರೀವಾಜ್ಞೆ ಸಂಸತ್ತಿನಲ್ಲಿ ಮಂಡಿಸಿ ಬಹುಮತದಿಂದ ಮಂಡನೆಯಾದ ಕಾಯ್ದೆ ಅಷ್ಟೇ ಪವರ್ಫುಲ್ಲು, ಶಕ್ತಿಶಾಲಿ ಮತ್ತು ಪರಿಣಾಮಕಾರಿಯಾಗಿರ್ತೈತಿ. ಆದ್ರೆ ಸುಗ್ರೀವಾಜ್ಞೆ ಹೊರಡಿಸಿದ 6 ವಾರದ ಒಳಗೆ ಸಂಸತ್ ಅಧಿವೇಶನ ಕರೆದು ಅದನ್ನ
ಸಂಸತ್ತಿನಲ್ಲಿ ಮಂಡಿಸಬೇಕು. ಮಂಡಿಸಿದಾಗ ಅದು ಏನಾಗುತ್ತಾ ಮಸೂದೆ ಪಾಸ್ ಆಗುತ್ತಾ. ಒಂದು ವೇಳೆ ಮಂಡನೆ ಮಾಡದೇ ಇದ್ರ 6 ವಾರದೊಳಗೆ ಅದು ಆಗದೇ ಇದ್ರ ಅದೇನಾಗುತ್ತಾ ಸುಗ್ರೀವಾಜ್ಞೆ ರದ್ದುಗೊಳ್ಳುತ್ತೆ. ಮತ್ತು ಸುಗ್ರೀವಾಜ್ಞೆ ಯಾವಾಗ ಬೇಕಾದರೂ ಹಿಂಪಡೆಯುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಇದೆ. ಏನಿದೆ? ರಾಷ್ಟ್ರಪತಿಗಳಿಗಿದೆ. ಆದರೆ ಈ ಸುಗ್ರೀವಾಜ್ಞೆಯನ್ನು ಸಂವಿಧಾನ ತಿದ್ದುಪಡಿ ಮಾಡುವ ವಿಚಾರದಲ್ಲಿ ಹೊರಡಿಸುವ ಆಗಿಲ್ಲ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ರಾಷ್ಟ್ರಪತಿಗಳ ಕೆಲವೊಂದಿಷ್ಟು ಪ್ರಮುಖ ವಿಷಯಗಳನ್ನು ಹಿಂದಿನ 2-3 ಕ್ಲಾಸ್ಗಳಲ್ಲಿ ಹೇಳಿದ್ದೀನಿ. ಅದರ ಮೇಲೆ ಕ್ವಶನ್ ಬರುವ ಸಾಧ್ಯತೆಗಳಿರ್ತಾವೆ. ಹಾಗಾಗಿ ಏನು ಮಾಡಿರಿ, ನೀವು ಸ್ವಲ್ಪ ಹೋಗಿ ಗ್ಲ್ಯಾನ್ಸ್ ಮಾಡಿರಿ, ನೋಟ್ಸ್ ಮಾಡಿ ಇಟ್ಕೊಂಡ್ರಿ, ಶಾರ್ಟ್ ನೋಟ್ಸ್ ಮಾಡಿ ಇಟ್ಕೊಳ್ರಿ. ನಿಮ್ಗೆ ಅದು ಎಕ್ಸಾಮ್ನಲ್ಲಿ ಹೆಲ್ಪ್ ಆಗ್ತಾವೆ. ಕಮ್ ಟು ದ ಪಾಯಿಂಟ್. ಇವಾಗ ನಾವೆಲ್ಲಿದ್ವಿ? ಕ್ಲಾಸ್ ನಂಬರ್ 18 ಭಾರತ ಸಂವಿಧಾನದಲ್ಲಿ 18ನೇ ಕ್ಲಾಸಲ್ಲಿದ್ದೀವಿ. ಇವತ್ತೇನು ಮಾಡೋಣ ಅಂದ್ರೆ ಉಪರಾಷ್ಟ್ರಪತಿಗಳ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಉಪರಾಷ್ಟ್ರಪತಿಗಳನ್ನು ನಾವೇನಂತೀವಿ? ದೇಶದ 2ನೇ ಪ್ರಜೆ ಅಂತೀವಿ. ರಾಷ್ಟ್ರಪತಿ ಆವಾಗಲೇ ನಾನು ನಿಮಗೆ ತಿಳಿಸಿದಂಥ ರಾಷ್ಟ್ರಪತಿಗಳನ್ನು ಭಾರತದ 1ನೇ ಪ್ರಜೆ ಅಂತ ಕರಿತೀವಿ. ಅದೇ ರೀತಿ ಉಪರಾಷ್ಟ್ರಪತಿಯನ್ನು ದೇಶದ 2ನೇ ಪ್ರಜೆ ಅಂತ ಕರಿತೀವಿ. ವಿಧಿ 63ರಲ್ಲಿ ಏನು ಹೇಳೈತಪ್ಪ? ಸಂವಿಧಾನದ ವಿಧಿ 63 ಏನು ಹೇಳೈತೆ ಅಂದ್ರೆ ಭಾರತಕ್ಕೆ ಒಬ್ಬರು ಉಪರಾಷ್ಟ್ರಪತಿ ಇರಬೇಕೆಂದು ತಿಳಿಸಲಾಗಿದೆ. ಏನು ಮಾಡ್ಯಾರ? 63ನೇ ಇದರ ಒಳಗೆ ಏನು ಮಾಡ್ಯಾರ? ಉಪರಾಷ್ಟ್ರಪತಿಯನ್ನು ಒಂದು ಹುದ್ದೆ ಭಾರತಕ್ಕೆ ಇರಬೇಕು ಅಂತೇಳಿ ತಿಳಿಸಿದ್ದಾರೆ. ಇನ್ನು ಉಪರಾಷ್ಟ್ರಪತಿಗಳು ಆಗಬೇಕಂದ್ರೆ ಅರ್ಹತೆಗಳು ಏನಿರಬೇಕು? ಮೊದಲನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಭಾರತದ ಪ್ರಜೆಯಾಗಿರಬೇಕು. ಏನಾಗಿರಬೇಕು? ಭಾರತದ ಪ್ರಜೆಯಾಗಿರಬೇಕು. ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು. ಏನಾಗಿರಬೇಕು? ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು. ಮತ್ತು ಯಾವುದೇ ಸದನದ ಸದಸ್ಯರಾಗಿರಬಾರದು. ಲೋಕಸಭೆ ಅಥವಾ ಯಾವುದೇ ಸದನದ ಸದಸ್ಯರಾಗಿರಬಹುದು. ಸದಸ್ಯರಾಗಿದ್ದರೂ ಕೂಡ ರಾಜೀನಾಮೆ ಕೊಟ್ಟು ಅಧಿಕಾರ ಸ್ವೀಕಾರ ಮಾಡಬೇಕು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇನ್ನು ಆಯ್ಕೆ ಪ್ರಕ್ರಿಯೆ, ಉಪರಾಷ್ಟ್ರಪತಿಗಳ ಆಯ್ಕೆ ಪ್ರಕ್ರಿಯೆ ಏನಾಗುತ್ತಪ್ಪ? ಹೆಂಗಾಗುತ್ತೆ ಅಂತಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಒಟ್ಟು ಸದಸ್ಯರಿಂದ ಆಯ್ಕೆ ಆಗ್ತಾರೆ. ಇಲ್ಲಿ ನೆನಪಿರಲಿ, ಇಲ್ಲೇ ರಾಷ್ಟ್ರಪತಿ ಅಭ್ಯರ್ಥಿಯಾದವರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಚಲಾಯಿಸುವಂತಿಲ್ಲ. ಆದರೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಅಭ್ಯರ್ಥಿಯಾದವರು ಮತ ಚಲಾವಣೆ ಮಾಡಬಹುದು. ಮತ್ತು ರಾಷ್ಟ್ರಪತಿ ಚುನಾವಣೆಯಲ್ಲಿ ಬೇರೆ ರಾಜ್ಯದ ವಿಧಾನಸಭೆಯ ಸದಸ್ಯರು ಅಂದರೆ MLAಗಳು ಭಾಗವಹಿಸಿರ್ತಾರೆ. ಇಲ್ಲಿ ಯಾರೂ ಭಾಗವಹಿಸಿರಂಗಿಲ್ಲ. ನೆನಪಿಟ್ಟುಕೋರಿ, ಕೇವಲ ಆಯ್ಕೆ ಪ್ರಕ್ರಿಯೆಯಲ್ಲಿ ಲೋಕಸಭೆಯ ಮತ್ತು ರಾಜ್ಯಸಭೆಯ ಒಟ್ಟು ಸದಸ್ಯರಿಂದ ಮತ್ತು ನಾಮಕರಣಗೊಂಡ ಸದಸ್ಯರು ಸೇರಿ ಮತ ಚಲಾಯಿಸಿ ಏನು ಮಾಡ್ತಾರ? ಉಪರಾಷ್ಟ್ರಪತಿಯನ್ನ ಆಯ್ಕೆ ಮಾಡ್ತಾರ. ಇನ್ನು ಉಪರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನ ಬೋಧಿಸೋರು ಯಾರಂದ್ರ ಉಪರಾಷ್ಟ್ರಪತಿಗೆ ಪ್ರಮಾಣ ವಚನ ಬೋಧಿಸುವವರು ರಾಷ್ಟ್ರಪತಿಗಳು. ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನ ಬೋಧಿಸುವವರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು. ನೆನಪಿಟ್ಟುಕೊಳ್ಳಿ. ಒಂದು ವೇಳೆ ಉಪರಾಷ್ಟ್ರಪತಿಗಳು ರಾಜೀನಾಮೆ ಸಲ್ಲಿಸಬೇಕಂದ್ರೆ ಯಾರ ಹತ್ರ ಸಲ್ಲಿಸಬೇಕು? ರಾಷ್ಟ್ರಪತಿ ಹತ್ರ ರಾಜೀನಾಮೆ ಸಲ್ಲಿಸಬೇಕು. ಇನ್ನ ಇವರನ್ನ ಪದಚ್ಯುತಿಗೊಳಿಸಬಹುದಾ? ಹೌದು, ಇವರನ್ನು ಕೂಡ ಮಹಾಭಿಯೋಗದ ಮೂಲಕ ಇವರನ್ನು ಕೂಡ ಪದಚ್ಯುತಿಗೊಳಿಸಬಹುದು. ಇವರ ಅಧಿಕಾರಾವಧಿ ಎಷ್ಟು? 5 ವರ್ಷ. ಉಪರಾಷ್ಟ್ರಪತಿ ಡೈರಿಗೆ ಸಹಿ ಮಾಡಿದಾಗಿಂತ ಅಥವಾ ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದ 5 ವರ್ಷ ಅಧಿಕಾರದಲ್ಲಿ ಉಪರಾಷ್ಟ್ರಪತಿಗಳು ಇರ್ತಾರೆ. ಇವರ ವೇತನ ಎಷ್ಟಪ್ಪ ಅಂತಂದ್ರೆ ಇವರ ವೇತನ 4 ಲಕ್ಷ ರೂಪಾಯಿಗಳು. ಇದು ಸಂಚಿತ ನಿಧಿಯಿಂದ ಇವರಿಗೆ ವೇತನವನ್ನು ಕೇಂದ್ರ ಸರ್ಕಾರದವರು ಕೊಡ್ತಾರೆ. ಇನ್ನು
ರಾಷ್ಟ್ರಪತಿಗಳ ಕೆಲವು ಪ್ರಮುಖ ಕಾರ್ಯಗಳು. ಪ್ರಮುಖ ಕಾರ್ಯಗಳಲ್ಲಿ ಮೊದಲನೇದು ಯಾವುದಂದ್ರೆ ವಿಧಿ 64 ಹೇಳುವ ಪ್ರಕಾರ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರ. ನೆನಪಿರ್ಲಿ, ರಾಜ್ಯಸಭೆ ಒಳಗ 250 ಮೆಂಬರ್ ಇರ್ತಾರ. ಆದರೂ ಕೂಡ ಉಪರಾಷ್ಟ್ರಪತಿಗಳು ಆ ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರ. ಆ ಅಧ್ಯಕ್ಷರು ಯಾವ ತರ ಆಗಿರ್ತಾರ ಅಂದ್ರ ಕೇವಲ ಪದನಿಮಿತ್ಯ. ಅಂದ್ರ ರಾಜ್ಯಸಭೆಯ ಅಧ್ಯಕ್ಷರಂತೇಳಿ ಅವರಿಗೆ ಮಾಡಿರ್ತಾರ, ಬಟ್ ಅವರು ಕೇವಲ ಪದನಿಮಿತ್ಯ. ಹೆಂಗ ನಮ್ಮ ಭಾರತದ ಪ್ರಮುಖ ವ್ಯಕ್ತಿಯಾಗಿ, ದೇಶದ ಮೊದಲ ಪ್ರಜೆಯಾಗಿ ನಾವು ರಾಷ್ಟ್ರಪತಿಯವ್ರನ್ನ ಹೇಳ್ತೀವಿ, ಕೇವಲ ಅವರು ಪದನಿಮಿತ್ಯ ಆಗಿರ್ತಾರ. ಎಲ್ಲ ಕಾರ್ಯಾಂಗದ ಕೆಲಸಗಳನ್ನ ಯಾವ ತರ ಕೇಂದ್ರ ಸರ್ಕಾರ ಮಾಡ್ತೈತಿ ಅದೇ ತರ ರಾಜ್ಯಸಭೆಯದಾಗೂ ಕೂಡ ಉಪರಾಷ್ಟ್ರಪತಿಗಳು ಕೇವಲ ಪದನಿಮಿತ್ಯ ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರ. ಇವ್ರು ಏನ್ ಮಾಡ್ತಾರ ಅಂದ್ರ ರಾಷ್ಟ್ರಪತಿ ಇಲ್ಲದೆ ಇದ್ದಾಗ ಮತ್ತು ವಿದೇಶಕ್ಕೆ ಹೋದಾಗ ಮತ್ತು ಯಾವುದೇ ಕಾರಣಗಳಿಂದ ರಾಜೀನಾಮೆ ನೀಡಿದಾಗ ಅಥವಾ ರಾಷ್ಟ್ರಪತಿಗಳು ಅಕಾಲಿಕ ಮರಣ ಹೊಂದಿದಾಗ ಭಾರತದ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುತ್ತಾರ. ಯಾರು? ಉಪರಾಷ್ಟ್ರಪತಿಗಳು. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರ ಅಖಿಲ ಭಾರತ ಸೇವೆಗಳ ಮಸೂದೆ ಸಿದ್ಧಪಡಿಸುವಾಗ ಇವರು ಮುಖ್ಯ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿರ್ತಾರ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮತ್ತ ಇವರು ರಾಜ್ಯಸಭೆಯ ಅಧ್ಯಕ್ಷರಾಗಿರುವ ಕಾರಣ ರಾಜ್ಯಸಭೆಯಲ್ಲಿ ಪ್ರತಿ 6 ತಿಂಗಳು ಮೀರಿದಂತೆ ಅಧಿವೇಶನ ನಡೆಸಬೇಕು. ಇವರ ಪ್ರಮುಖ ಕಾರ್ಯಗಳಲ್ಲಿ ಒಂದು. ನೆನಪಿಟ್ಕೋರಿ, ಇವರು ರಾಜ್ಯಸಭೆಯ ಸದಸ್ಯರಲ್ಲದಿದ್ದರೂ ಕೂಡ ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರ ಲೋಕಸಭೆ ಮತ್ತು ವಿಧಾನಸಭೆಯ ಮುಖ್ಯಸ್ಥರನ್ನು, ಯಾರು? ಲೋಕಸಭೆ ಮತ್ತು ವಿಧಾನಸಭೆಯ ಮುಖ್ಯಸ್ಥರನ್ನು ನಾವು ಸ್ಪೀಕರ್ ಅಂತ ಕರಿತೀವಿ. ಏನಂತ ಹೆಸರಿಸ್ತೀವಿ? ಸ್ಪೀಕರ್ ಅಂತ ಕರೆಸ್ತೀವಿ. ಯಾಕಂದ್ರೆ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದಾರ. ಲೋಕಸಭೆ ಮತ್ತು ವಿಧಾನಸಭೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತೇವೆ? ಸ್ಪೀಕರು. ನೆನಪಿಟ್ಕೋರಿ. ಈ ಸದ್ಯಕ್ಕೆ ಲೋಕಸಭೆಯ ಸ್ಪೀಕರ್ ಯಾರಿದಾರ ಅಂದ್ರ ಓಂ ಬಿರ್ಲಾ ಅವರು ಲೋಕಸಭೆಯ ಸ್ಪೀಕರ್ ಇದಾರ. ಅದೇ ತರ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಮುಖ್ಯಸ್ಥರನ್ನು ನಾವು ಚೇರ್ಮನ್ ಎಂದು ಕರೆಯುತ್ತೇವೆ. ಏನಂತ ಕರಿತೀವಿ? ಚೇರ್ಮನ್ ಎಂದು ಕರೆಯುತ್ತೀವಿ ಅಥವಾ ಅಧ್ಯಕ್ಷರೆಂದು ಕರೆಯುತ್ತೇವೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್, ದೇಶದ ಮೊದಲ ಉಪರಾಷ್ಟ್ರಪತಿ ಯಾರಾಗಿದ್ರು? ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. ಯಾರು? ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. ಇವಾಗ ಪ್ರಸ್ತುತ ಭಾರತದ ಉಪರಾಷ್ಟ್ರಪತಿ ಯಾರು? ನೆನಪಿಟ್ಕೋರಿ, ಸಿ.ಪಿ. ರಾಧಾಕೃಷ್ಣನ್. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಈಗ ಮೊದಲ ಉಪರಾಷ್ಟ್ರಪತಿ ಮತ್ತು ಈ ಸದ್ಯ ಪ್ರಸ್ತುತ ಇರುವ ರಾಷ್ಟ್ರಪತಿಗಳ ಕೊನೆಗೆ ಏನು ಬರ್ತೈತಿ? ರಾಧಾಕೃಷ್ಣನ್ ಅಂತ ಬರ್ತೈತಿ. ಅದು ನಿಮ್ಗೆ ಎಕ್ಸಾಮ್ನಲ್ಲಿ ಕನ್ಫ್ಯೂಸ್ ಮಾಡೋ ಚಾನ್ಸಸ್ ಇರ್ತೈತಿ. ಸಿ.ಪಿ. ನೆನಪಿಟ್ಕೋರಿ. ಸರ್ವಪಲ್ಲಿ ಅಂದಲ್ಲಿ ಎಸ್ ರಾಧಾಕೃಷ್ಣ ಅಂತ ಕೊಟ್ಟರು ಬಿಡ್ಬೋದು. ಎಕ್ಸಾಮ್ನಲ್ಲಿ ನಿಮಗೆ ಕನ್ಫ್ಯೂಷನ್ ಮಾಡಕ ಚೆನ್ನಾಗಿ ನೆನಪಿಟ್ಕೊಂಡು ಹೋಗ್ರಿ. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಇವಾಗ ರಾಜ್ಯಸಭೆಯ ಬಗ್ಗೆ ಕೆಲವೊಂದು ಪಾಯಿಂಟ್ಗಳನ್ನು ತಿಳ್ಕೊಂಡು, ರಾಜ್ಯಸಭೆಯ ಅಧಿವೇಶನ, ರಾಜ್ಯಸಭೆಯಲ್ಲಿ ಅಧಿವೇಶನ ಯಾವ ತರ ಕರೀಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು. ರಾಜ್ಯಸಭೆಯ ಸಂಖ್ಯಾಬಲ 250 ಜನ. ಎಷ್ಟು? 250 ಜನ. ಕೋರಂ ಸದಸ್ಯರ ಸಂಖ್ಯೆ, ಕೋರಂ ಪ್ರಮಾಣ ಎಷ್ಟು? ಸಭೆ ಕರಿಬೇಕಂದ್ರ ಕೋರಂ ಪ್ರಮಾಣ ಎಷ್ಟಿರಬೇಕಪ್ಪ ಅಂದ್ರ 1/10 ರಷ್ಟು. 1/10
10ರಷ್ಟು ಕೋರಂ ಪ್ರಮಾಣ ಇರಬೇಕು. ಈ ಕೋರಂ ಪ್ರಮಾಣ 1/10ರಷ್ಟು ಇದ್ದಾಗ ಕೋರಂ ಸದಸ್ಯರ ಸಂಖ್ಯೆ ಎಷ್ಟಿರಬೇಕು? 25 ಜನ ಇರಬೇಕು. 25 ಸದಸ್ಯರು ಇರಬೇಕು. ಹಾಗಾದ್ರೆ ಈ ಕೋರಂ ಅಂದ್ರೆ ಏನು? ಬಹಳ ಎಕ್ಸಾಮ್ಗಳಲ್ಲಿ ಕೇಳಿದಾರೆ. ಈ ಕೋರಂ ಅಂದ್ರೆ ಏನು ತಿಳ್ಕೊರಿ. ಕೋರಂ ಅಂದ್ರ ಒಂದು ಸಭೆ ನಡೆಸಲು ಬೇಕಾದ ಕನಿಷ್ಠ ಸದಸ್ಯರ ಸಂಖ್ಯೆ. ಕೋರಂ ಅಂದ್ರೇನು? ಒಂದು ಸಭೆ ನಡೆಸಲು ಬೇಕಾಗುವ ಕನಿಷ್ಠ ಸದಸ್ಯರ ಸಂಖ್ಯೆ. ಇವಾಗ ರಾಜ್ಯಸಭೆಯಲ್ಲಿ ಒಂದು ಸಭೆ ಕರೆದ ಅಂತ ತಿಳ್ಕೊರಿ. ಆ ಸಭೆ ಊರ್ಜಿತ ಆಗಬೇಕಂದ್ರ ಅದು ಸಭೆ ನಡೆಸಿದ್ದು ರೈಟ್ ಪಾತ್ನಾಗ ಇರ್ಬೇಕಂದ್ರ ಮಿನಿಮಮ್ 25 ಜನ, ಕನಿಷ್ಠ ಅಂದ್ರೂ 25 ಜನ ಆದ್ರೂ ಹಾಜರಿರ್ಬೇಕು. ಅದಕ್ಕೆ ಆ ಸಭೆ ಮಂಡನೆಗೆ ಒಳಪಡ್ತೈತಿ, ವ್ಯಾಲಿಡಿಟಿ ಇರ್ತೈತಿ. ಇಲ್ಲಾಂದ್ರೆ ಇರಂಗಿಲ್ಲ. ಅದಕ್ಕೆ ಏನಂತೀವಿ? ಕೋರಂ ಅಂತೀವಿ. ಕೋರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವೆರಿ ಇಂಪಾರ್ಟೆಂಟ್. ಒಂದು ಸಭೆ ನಡೆಸಲು ಬೇಕಾದ ಕನಿಷ್ಠ ಸದಸ್ಯರ ಸಂಖ್ಯೆಗೆ ನಾವು ಕೋರಂ ಅಂತ ಕರಿತೀವಿ. ಈ ಕೋರಂ ಭರ್ತಿ ಆಗಿದೆ ಅಥವಾ ಆಗಿಲ್ಲ ಅನ್ನೋದು ಗಮನಿಸೋರು ಯಾರಂದ್ರೆ ಸಭಾಪತಿಗಳು. ಯಾರು? ಸಭಾಪತಿಗಳು ಕೋರಂ ಭರ್ತಿ ಆಗಿದೆ ಇಲ್ಲ ಅಂತ ಹೇಳಿ ಗಮನಿಸ್ತಾರೆ. ಒಂದು ವೇಳೆ ಕೋರಂ ಭರ್ತಿ ಆಗದೇ ಇದ್ರ ಸಭಾಪತಿಗಳು ಏನ್ ಮಾಡ್ತಾರ? ರಾಷ್ಟ್ರಪತಿಗಳಿಗೆ, ಯಾರಿಗೆ? ರಾಷ್ಟ್ರಪತಿಗಳಿಗೆ ತಿಳಿಸ್ತಾರ. ಆವಾಗ ರಾಷ್ಟ್ರಪತಿಗಳು ಏನ್ ಮಾಡ್ತಾರಪ್ಪ ಅಂದ್ರ ಒಂದು ಅಥವಾ ಎರಡು ಸಭೆಯನ್ನ ಮುಂದೆ ಹಾಕ್ತಾರ. ಸಭೆ ಕರೆದದ್ದನ್ನ ಏನ್ ಮಾಡ್ತಾರ? ಒಂದು ಸಭೆ ಅಥವಾ ಎರಡು ಸಭೆಗಳನ್ನ ಮುಂದೆ ಹಾಕ್ತಾರ. ನೆನಪಿರಲಿ, ಆದ್ರೆ ಮೂರನೇ ಸಭೆ ಕರೆದಾಗ ಕೋರಂ ಇದ್ರೂ ಪರವಾಗಿಲ್ಲ, ಇರದೇ ಇದ್ರೂ ಪರವಾಗಿಲ್ಲ, ಸಭೆ ನಡೆಸಲು ಅವಕಾಶ ಕೊಡ್ತಾರ. ಯಾರು? ರಾಷ್ಟ್ರಪತಿಗಳು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ರಾಷ್ಟ್ರಪತಿಗಳಿಗೆ ಅದು ಒಂದು ಅಧಿಕಾರ ಐತೆ. ಒಂದು ಅಥವಾ ಎರಡು ಸಭೆಯನ್ನ ಮುಂದೂಡಬಹುದು, ಆದ್ರೆ ಮೂರನೇ ಸಭೆಯನ್ನ ಮುಂದೂಡಲು ಯಾವುದೇ ಅಧಿಕಾರ ಇಲ್ಲ. ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಇನ್ನ ರಾಜ್ಯಸಭೆ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರಪ್ಪ? ರಾಜ್ಯಸಭೆ ಅಧ್ಯಕ್ಷತೆಯನ್ನು ಉಪರಾಷ್ಟ್ರಪತಿಗಳು ವಹಿಸಬೇಕು. ಅವ್ರ ಒಂದ್ ವೇಳೆ ಇದ್ರೆ ಅಧ್ಯಕ್ಷತೆಯನ್ನು ಸಭಾಪತಿ ಇಲ್ಲವೇ ಉಪಸಭಾಪತಿ ಅಥವಾ ಆ ಸದನದ ಯಾರಾದರೂ ಹಿರಿಯ ಸದಸ್ಯರು ರಾಜ್ಯಸಭೆಯ ಅಧಿವೇಶನ ಅಧ್ಯಕ್ಷತೆ ವಹಿಸ್ತಾರ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇನ್ನ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಯಾವುದು? ಲೋಕಸಭೆ ಬಗ್ಗೆ ತಿಳ್ಕೊಳ್ಳೋಣ. ಲೋಕಸಭೆಯ ಸದಸ್ಯರ ಸಂಖ್ಯೆ ಎಷ್ಟು? 545. ಎಷ್ಟು? 545. ಕೋರಂ ಪ್ರಮಾಣ 1/10. ಕೋರಂ ಪ್ರಮಾಣ 1/10. ಕೋರಂ ಸದಸ್ಯರ ಸಂಖ್ಯೆ ಎಷ್ಟಿರ್ಬೇಕು? 1/10 ಅಂದ್ರ 55 ಜನ. 55 ಜನ. ಈಗ ಕೋರಂ ಅಂದ್ರ ಇನ್ನೊಮ್ಮೆ ತಿಳ್ಕೊರಿ. ಒಂದು ಸಭೆ ನಡೆಸಲು ಇರಬೇಕಾದ ಕನಿಷ್ಠ ಸದಸ್ಯರ ಸಂಖ್ಯೆ. ಈಗ ಲೋಕಸಭೆಯವರು ಒಂದು ಸಭೆ ನಡೆಸಬೇಕಂದ್ರೆ ಮಿನಿಮಮ್ 55 ಜನ ಆ ಸಭೆಗೆ ಹಾಜರಾಗಬೇಕು. ಓಕೆ, ಆವಾಗ ಆ ಸಭೆ ಏನಾಗುತ್ತ? ವ್ಯಾಲಿಡೇಟ್ ಆಗುತ್ತ. ಓಕೆ, ಇದಾಗಿತ್ತು ಭಾರತದ ಉಪರಾಷ್ಟ್ರಪತಿಗಳ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳು, ಅವರ ಕಾರ್ಯಗಳು, ಅವರ ಆಯ್ಕೆ ಪ್ರಕ್ರಿಯೆ ಮತ್ತು ವೇತನ ಸೇರಿ ಎಲ್ಲ ಹೇಳಿದ್ದೀನಿ. ಈ ಮುಂದಿನ ವಿಡಿಯೋಗಳಲ್ಲಿ ಮತ್ತೊಂದಿಷ್ಟು ವಿಚಾರಗಳನ್ನು ತಗೊಂಡ್ಬರ್ತೇನೆ. ನನ್ನ ಇಂಜಿನಿಯರ್ ರಾಜ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್, ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.